ಎಲ್ಲರಿಗೂ ನಮಸ್ಕಾರ. ರಾಜ್ಯೋತ್ಸವದ ಶುಭಾಶಯಗಳು. ನೀವು ನೋಡ್ತಾ ಇರೋಂಥ ಈ ನೋಟಿನ ವಿನ್ಯಾಸದಲ್ಲಿ ಸಾಕಷ್ಟು ಮಾಹಿತಿ ಇದೆ. ಏನೆಲ್ಲ ಮಾಹಿತಿ ಇದೆ ಅಂದರೆ ಕರ್ನಾಟಕ ಅಂತ ಹೆಸರೇವಾಗ ಇದರಲ್ಲಿ ಒಟ್ಟು ನಮ್ಮ ಕನ್ನಡದಲ್ಲಿ 31 ಜಿಲ್ಲೆಗಳಿದೆ. ಅದನ್ನು ನೆನಪಿಟ್ಕೊಳಕ್ಕೆ ಇದೊಂದು ಸೂತ್ರ ಫಾರ್ಮುಲಾ ಏನಿದೆ ಸರ್, ಇದನ್ನು ಡಿಕೋಡ್ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಎಲ್ಲ ಜಿಲ್ಲೆಗಳ ಹೆಸರು ಬಾಯಲ್ಲಿ ಬರಬೇಕು. ಅದ್ರ ಜೊತೆಗೆ ಕರ್ನಾಟಕ ಅಂತ ಹೆಸರೇವಾಗಾಯಿತು ಮೇಲ್ಗಡೆ ಇದೆ ಸರ್ ಡೇಟು ವಿತ್ತು ಗುರುವಾರ ಹೇಳ್ತೀನಿ ನಾನು. ಗುರುವಾರ 1ನೇ ತಾರೀಕು ನವೆಂಬರ್ 1973 ಕರ್ನಾಟಕ ಅಂತ ಹೆಸರಾಗುತ್ತೆ. ಶಾಸ್ತ್ರೀಯ ಭಾಷೆ ಅಂತ ಹೇಳ್ಬಿಟ್ಟು 31 ಅಕ್ಟೋಬರ್ 2008 ಆಗುತ್ತೆ. ಕರ್ನಾಟಕದ ಲಾಂಛನ ಲೋಗೋ ಗಂಡ ಬೇರಂಡ ಆಗಿರುತ್ತೆ. ನಮ್ಮ ಭಾಷೆ ವಿಶ್ವದ ಲಿಪಿಗಳ ರಾಣಿ ಅಂತ ಕರೆಸ್ಕೊಂತಾಳೆ. ನಮ್ಮ ಜೀವನದಲ್ಲಿ ನೆನೆಯಬೇಕಾದ ಒಬ್ಬರು ಪ್ರಾತಸ್ಮರಣೀಯ ಯಾರಿದ್ದಾರೆ ಅಂದರೆ ಅವರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅವರ ಕೊಡುಗೆ ತುಂಬಾನೇ ಇದೆ ತಿಂಬದು. ಅದ್ರ ಜೊತೆಗೆ ನಮಗೆ ಇನ್ನು ಹಿಂದೆ ನೋಡ್ಬೋದು ಕರ್ನಾಟಕವನ್ನು ಆಳಿರುವಂಥ ಒಂದಷ್ಟು ರಾಜ ಮನೆತನಗಳು ನಮ್ಮ ಕರ್ನಾಟಕ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಅದರಲ್ಲಿ ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ ಎಲ್ಲರ ಕೊಡುಗೆ ಇದೆ. ಅದ್ರ ಜೊತೆಗೆ ಅತಿ ಹೆಚ್ಚು ಗಂಧದ ಮರ ಇರುವಂತಹ ಏಕೈಕ ರಾಜ್ಯ ಅಂದರೆ ಅದು ನಮ್ಮ